ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಮುಖ್ಯಮಂತ್ರಿಯ ಆಯ್ಕೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಭಾನುವಾರದ ಒಳಗೆ ಈ ಆಯ್ಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ 3 ಮೇನ್ ಕಂಟೆಂಡರ್ಸ್ ಇದ್ದಾರೆ. ಕೆ.ಸಿ. ವೇಣುಗೋಪಾಲ್ ಇದ್ದಾರೆ, ಚೆನ್ನಿತಾಲಾ ಅವರಿದ್ದಾರೆ, ಸತೀಸನ್ ಅವರೇ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಕೇರಳದ ಈ ವಿಜಯ ಇದೆಯಲ್ಲ, ಇದು ಸಾಮಾನ್ಯ ವಿಜಯ ಅಲ್ಲ. ಯಾಕೆ ಗೊತ್ತಾ? ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಸಿಗೆ ಇದು ಒಂದು ಆಕ್ಸಿಜನ್ ಇದ್ದಂತೆ. ಸೊ ಯಾಕೆ ಈ ಭಾರತದ ಭೂಪಟವನ್ನು ಇಟ್ಕೊಂಡು ನೋಡಿ ನೀವು, ದಕ್ಷಿಣ ಸಂಪೂರ್ಣವಾಗಿ BJPಯಿಂದ ದೂರ ಇದೆ. ಅದರ ಜೊತೆಗೆ ಈಗ ತಮಿಳುನಾಡು ರಾಜಕೀಯ ಸೇರಿ ಅಲ್ಲಿ ವಿಜಯ್ ಮತ್ತು ಕಾಂಗ್ರೆಸ್ ಸೇರಿ ಅಧಿಕಾರ ಮಾಡಿದರೆ ಸೊ ಭಾರತದ ಭೂಪಟದ ಕೆಳಭಾಗದಲ್ಲಿ ಕಾಂಗ್ರೆಸ್ ಕಾಣುತ್ತೆ, ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ BJP ಕಾಣುತ್ತೆ. ಇದು ಬಹಳ ಮುಖ್ಯವಾಗಿ ಭಾರತದ ರಾಜಕಾರಣ, ಇಲ್ಲಿಯ ಜನರ ಮನಸ್ಥಿತಿ, ಅವರ ಶಿಕ್ಷಣ, ಆಲೋಚನಾ ಕ್ರಮ ಎಲ್ಲವನ್ನು ರಿಪ್ರೆಸೆಂಟ್ ಮಾಡುತ್ತೆ. ಸೊ ದಕ್ಷಿಣದಲ್ಲಿ ನೋಡಿ, ಈಗ ಈ ಕೇರಳದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಗುತ್ತೆ, ನೋ ಪ್ರಾಬ್ಲಮ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ತೆಲಂಗಾಣದಲ್ಲಿ ಕಾಂಗ್ರೆಸ್ ಇದೆ. ಸೊ ದಕ್ಷಿಣದಲ್ಲಿ ನೀವು ನೋಡ್ತಾ ಹೋಗಿ, ಅಂದರೆ ದಕ್ಷಿಣ ಭಾರತೀಯರು BJPಯನ್ನು ಅಧಿಕಾರದಿಂದ ಹೊರಗಿಟ್ಟಿದ್ದಾರೆ. ಈಗ ಚೆನ್ನೈನೂ ನಾನು ಹೇಳಿದೆ ನಿಮ್ಗೆ ನೋಡಿದ್ರೆ ಕೆಳಭಾಗ ಸಂಪೂರ್ಣವಾಗಿ BJP ಮುಕ್ತ ಅಂತ. ಎಸ್ಪೆಷಲಿ BJP ಕಾಂಗ್ರೆಸ್ ಮುಕ್ತ ಭಾರತವನ್ನು ಕಟ್ತೀನಿ ಅಂತ ಹೊರಟಿ. ನೀವು ಗೊತ್ತಿರಬೇಕು, 2014ರಿಂದ ಅವರು ಮಹಾನ್ ಘೋಷಣೆ ಅಂದರೆ ಕಾಂಗ್ರೆಸ್ ಮುಕ್ತ ಭಾರತ ಅಂತ. ಅದೇ ಜನತಂತ್ರ ವಿರೋಧಿಯಾದ ಹೇಳಿಕೆ. ಯಾವುದೇ ದೇಶದಲ್ಲಿ, ಯಾವುದೇ ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಗಳು ಇರಕೂಡದು ಅನ್ನೋದಿದೆಯಲ್ಲ, ಅದು ಸರ್ವಾಧಿಕಾರಿ ಪ್ರವೃತ್ತಿ ಅಂತ. ಹಿಟ್ಲರ್ ಅಂತವರು, ಮುಸೋಲಿನಿ ಅಂತವರು, ಈಗ ಪುಟಿನ್ ಅಂತವರು, ಜಿ ಜಿನ್ಪಿಂಗ್ ಅಂತವರು, ಅವರು ವಿರೋಧವನ್ನು ಸಹಿಸಲ್ಲ. ಅವರು ವಿರೋಧ ಪಕ್ಷಗಳೇ ಇರಲ್ಲ. ಎಲ್ಲ ಕೂಡ ಒಂಥರ ಸರ್ಕಾರಿ ನಿಯಂತ್ರಿತವಾದ ಚುನಾವಣೆಗಳು ನಡೀತದೆ. ಈ ಭಾರತದಲ್ಲಿ ಕೂಡ BJP ಯಾವಾಗ ಕಾಂಗ್ರೆಸ್ ಮುಕ್ತವಾದ ಭಾರತ ಅನ್ನುವ ಘೋಷಣೆ ಮಾಡುತ್ತೋ, ಅದು ಅದರ ಸರ್ವಾಧಿಕಾರಿ ಮನೋಭೂಮಿಕೆಯ ಮೊದಲ ಹೆಜ್ಜೆಯಾಗಿತ್ತು. ಅದಾದ ಮೇಲೆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡುವುದಕ್ಕಾಗಿ BJP ಹಲವು ರೀತಿಯ ದಾರಿಗಳನ್ನು ಅನುಸರಿಸ್ತದೆ. ಏನೋದು ಹಲವು ರೀತಿಯ ದಾರಿಗಳು ಅಂತ ಅಂದರೆ, ಮೊದಲನೇದಾಗಿ ED, IT ಅಂತಹ ಸಂಸ್ಥೆಗಳೇನಿವೆ, ಆ ಸಂಸ್ಥೆಗಳನ್ನು ಬಳಸಿಕೊಂಡಿದ್ದು ಮತ್ತು ಕಾಂಗ್ರೆಸ್ನಲ್ಲಿ ಮತ್ತು ಇತರ ಪ್ರತಿಪಕ್ಷಗಳಲ್ಲಿ ಇದ್ದಂಥ ಯಾರ್ಯಾರು ಆರೋಪಿತರು, ಭ್ರಷ್ಟಾಚಾರದ ಆರೋಪ ಇದ್ದವರು ಇಲ್ಲದವರು ಅವ್ರ ಮೇಲೆಲ್ಲ ರೈಡ್ ಮಾಡಿ ಟಕ್ ಎತ್ತಾಕೊಂಡು ಒಂದು ರೀತಿ ವಾಷಿಂಗ್ ಮಿಷಿನ್ ಪಾಲಿಟಿಕ್ಸನ್ನು BJP ಸ್ಟಾರ್ಟ್ ಮಾಡ್ತಾರೆ. ಅದಾದ ಮೇಲೆ ದಟ್ ಒಂದೊಂದೇ ಇನ್ನೊಂದು ದಾರಿಯನ್ನು ಅದು ಹಿಡಿಯೋದು ಪ್ರಾರಂಭವಾಗುತ್ತೆ ರಾಜಕಾರಣದಲ್ಲಿ. ಅದನ್ನೇ ಕಾಂಗ್ರೆಸ್ ಮುಕ್ತವಾದ ಭಾರತದ ನಿರ್ಮಾಣಕ್ಕೆ ಇಟ್ಟ ಇನ್ನೂ ಕೆಲವು ಹೆಜ್ಜೆಗಳು. ಅದಕ್ಕೆ ಬಳಸಿದ್ದು ಅಂದರೆ ಕಾಂಗ್ರೆಸ್ ಇಮೇಜನ್ನು ನಾಶಪಡಿಸೋದಂಥದ್ದು. ಜವಾಹರ್ಲಾಲ್ ನೆಹರು ಅವ್ರ ಮೇಲೆ ಅಟ್ಯಾಕ್ ಮಾಡೋದು, ಯಾರ್ಯಾರು ನಾಯಕರು ಇಲ್ವೋ ಅವರೆಲ್ಲ ಯಾವುದಕ್ಕೂ ಪ್ರಯೋಜನ ಇಲ್ಲದಿರುವವರು, ಈ ದೇಶಕ್ಕೊಂಥರ ಸ್ವಾತಂತ್ರ್ಯ ಬಂದಿದ್ದೇ 2014ರ ನಂತರ ಅನ್ನುವ ವಾತಾವರಣವನ್ನು ಸೃಷ್ಟಿಸೋದು ಹೊರಟಿದೆ. ಸೊ ಇದಾದ ಮೇಲೆ ಒಂದು ರೀತಿಯಲ್ಲಿ ಕೆಲ ಕಾಲ ವಾತಾವರಣ ಕಾಣ್ತಾ ಇತ್ತು, ಹಾಗಿದ್ರೆ ಭಾರತ ಕಾಂಗ್ರೆಸ್ ಮುಕ್ತ ಆಗಿಬಿಡುತ್ತಾ ಅಂತ. ಆದರೆ ಸ್ಲೋಲಿ ಕಾಂಗ್ರೆಸ್ ಈ ರೀಜಿನೇಟಿಂಗ್ ಅಂತ. ಅದು ಈ ಒಂದು ಕಾಂಗ್ರೆಸ್ ಪುನಶ್ಚೇತನ ದಕ್ಷಿಣ ಭಾರತದಿಂದಲೇ ಪ್ರಾರಂಭ ಆಗ್ತಾ ಇದೆ. ಸೌತಿನ ಜನ ಇದಾರಲ್ಲ, ನಾರ್ತ್ನಂತೆ ಅಲ್ಲ ಅಂತ. ದಕ್ಷಿಣ ಭಾರತೀಯರು ಎಜುಕೇಟೆಡ್, ಸಾಕ್ಷರತೆಯ ಪ್ರಮಾಣ ಉತ್ತರ ಭಾರತಕ್ಕಿಂತ ದಕ್ಷಿಣದಲ್ಲಿ ಜಾಸ್ತಿ. ಮತ್ತು ದಕ್ಷಿಣದ ಸಂಸ್ಕೃತಿ ಇದೆಯಲ್ಲ, ಅದು ವಿಭಿನ್ನವಾದ್ದು. ನೀವು ದಕ್ಷಿಣ ಭಾರತೀಯರನ್ನ ಅಷ್ಟು ಸುಲಭವಾಗಿ ಮೋಸ ಮಾಡೋಕ್ಕಾಗಲ್ಲ, ಅವರನ್ನು ಭ್ರಮೆಯಲ್ಲಿ ಮುಳುಗಿಸೋಕ್ಕಾಗಲ್ಲ, ಸುಳ್ಳುಗಳ ಮೆರವಣಿಗೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ದಕ್ಷಿಣ ಭಾರತೀಯರು ಆಲೋಚನೆ ಮಾಡಬಲ್ಲರು, ಅವರು ಪ್ರಶ್ನಿಸಬಲ್ಲರು. ಈ ಪ್ರಶ್ನಿಸುವ ಗುಣ ಇದೆಯಲ್ಲ, ಅದು ದಕ್ಷಿಣ ಭಾರತೀಯರಲ್ಲಿ ಹೆಚ್ಚಾಗಿದೆ. ಸೊ ಹೀಗಾಗಿ ದಕ್ಷಿಣ ಭಾರತೀಯರನ್ನ ಸುಲಭವಾಗಿ ಮೋಸ ಮಾಡುವುದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೇ ಒಂದು ರೀತಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ನ ಪುನರುಜ್ಜೀವನ ಪ್ರಾರಂಭ ಆಯಿತು, ಅದು ಈಗ ಇನ್ನೊಂದು ಹಂತಕ್ಕೆ ಹೋಗಿದೆ. ಸೊ ಸ್ಲೋಲಿ ಇದು
ಮಧ್ಯ ಭಾರತ ಪಶ್ಚಿಮ ಪೂರ್ವ ಭಾರತಗಳಿಗೂ ಹಬ್ಬುವುದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸುಳ್ಳುಗಳು ಹೆಚ್ಚು ಕಾಲ ನಿಲ್ಲಲ್ಲ. ಮನುಷ್ಯನಿಗೆ ಇದು ಸುಳ್ಳು ಅಂತ ಗೊತ್ತಾಗ್ತಾ ಹೋದ ಹಾಗೆ ಆತ ಸತ್ಯ ಯಾವುದು ಅಂತ ತಿಳಿದುಕೊಳ್ಳೋದು ಪ್ರಾರಂಭ ಮಾಡ್ತಾನೆ. ಸತ್ಯ ತಿಳಿದ ತಕ್ಷಣ ಸುಳ್ಳು ಏನಿದೆ ಆ ಸುಳ್ಳು ಕಾಲು ಕೀಳಬೇಕಾಗುತ್ತೆ. ಈ ಸತ್ಯ ಸುಳ್ಳಿನ ನಡುವಿನ ಇದು ಹೋರಾಟ ಅಂತ ಹೇಳ್ತೇನೆ. ಸೊ ಇವತ್ತಿನ ಭ್ರಮಾತ್ಮಕ ರಾಜಕಾರಣದಲ್ಲಿ, ಛದ್ಮವೇಷದ ರಾಜಕಾರಣದಲ್ಲಿ, ಸುಳ್ಳಿನ ರಾಜಕಾರಣದಲ್ಲಿ, ಕೋಮುವಾದದ ರಾಜಕಾರಣದಲ್ಲಿ, ಸಮಾಜವನ್ನು ಒಡೆಯುವುದ ರಾಜಕಾರಣದಲ್ಲಿ ಒಂದೆಲ್ಲ ಒಂದು ದಿನ ಸತ್ಯ ದರ್ಶನ ಆಗಲೇಬೇಕಲ್ಲ, ಸತ್ಯ ಪ್ರಕಟವಾಗಲೇಬೇಕಲ್ಲ, ಇದು ಸತ್ಯ ಇದು ಸುಳ್ಳು ಅಂತ ಗೊತ್ತಾಗಲೇಬೇಕಲ್ಲ. ಸೊ ಅದು ಆಗುವುದರ ಲಕ್ಷಣ ಅಂತ ನನಗೆ ಅನಿಸುತ್ತೆ. ಅದರಿಂದ ಕೇರಳದ ಏನಿದೆ, ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಬಹುಮಟ್ಟಿಗೆ ಭಾನುವಾರ ತೀರ್ಮಾನ ಆಗ್ಬೋದು, ಹೊಸ ಮುಖ್ಯಮಂತ್ರಿ ಬರ್ಬೋದು. ಕರ್ನಾಟಕದಲ್ಲಂತೂ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾರೆ. ಇದೆಲ್ಲ ಕಾಂಗ್ರೆಸ್ಸಿಗೆ ಆಕ್ಸಿಜನ್ ಅಂತಲೇ ಅನ್ನೋದು. ಹಾಗೆಯೇ ಸೊ ತಮಿಳ್ನಾಡಿನ ರಾಜಕಾರಣ ಏನಾದರೂ ಬದಲಾಗದೇ ಇದ್ದರೆ, ಅಲ್ಲಿ ವಿಜಯ್ ಮತ್ತು ಕಾಂಗ್ರೆಸ್ ಸೇರಿ ಸರ್ಕಾರ ಮಾಡಿದರೆ ಡೆಫಿನೆಟ್ಲಿ ದುರ್ಬಲಗೊಂಡಿರುವ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಬಲಗೊಳ್ಳುತ್ತೆ. ಸೊ ಹಾಗೆಯೇ ಕಾಂಗ್ರೆಸ್ ನಾಯಕತ್ವ ಏನಿದೆ ಅದಕ್ಕೆ ಇನ್ನಷ್ಟು ಶಕ್ತಿ ಬರುತ್ತೆ. ಲೇಟೆಸ್ಟ್ ಏನಾಗುತ್ತೆ ಅನ್ನೋದು ನೋಡೋಣ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಬರ್ತೀನಿ ಇನ್ನಷ್ಟು ಸುದ್ದಿಯೊಂದಿಗೆ, ವಿಶ್ಲೇಷಣೆಯೊಂದಿಗೆ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ.